ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಪ್ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಮೇನ್ ಅಪ್ಡೇಟ್ ಏನು ಅಂದರೆ ನಮ್ಮ ತಿರುವಲ್ಪಟ ಮತ್ತು ತಾಮ್ರಾಲ್ಪಟನ ಎರಡು ದಸ್ತಾ ಮಾಡಿ ಬಂದಿದೆ. ಇಲ್ಲಿಂದ ಒಂದು 1 ಕಿಲೋಮೀಟರ್ ದೂರ ಅಷ್ಟೇ ಡಿ ಗ್ರೂಪ್ ಆರ್ಚ್ ಹತ್ರ ಬಿಟ್ಟು ಬಂದಿದೆ. ಓಕೆನಾ, ಅಕ್ಕಿಗಳು ಫುಲ್ ಮೇಲಲ್ಲಿ ಅಂದರೆ ಫುಲ್ ಮೇಲೆ ಅಕ್ಕಿ ಕಚ್ಕೊಂಡಿದೆ. ಓಕೆನಾ, ಅದ್ರ ಬಗ್ಗೆ ಪೂರ್ತಿ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು ಎಣ್ಣಕ್ಕಿಗಳನ್ನೆಲ್ಲ ಜಾಲ್ ಬಾಕ್ಸ್ಗಳು ಹಾಕೊಂಡಿದ್ದೀನಿ. ಗಂಡಕ್ಕಿ ಇಳ್ದಿ ಶಕ್ನೆ ಯಾವುದೇ ಕಾರಣಕ್ಕೂ ಅಲ್ಲಿ ಬಿಡೋಕ್ಕೋಲ್ಲ, ಯಾಕೆಂದರೆ ಅಕ್ಕಿ ಗುಮಾಯಿಸ್ಕೊಂಡು ಕೂತ್ಕೊಳ್ಳುತ್ತೆ. ಅದನ್ನು ಫಸ್ಟ್ ಹಿಡ್ದು ಒಳಗೆ ಹಾಕೊತೀನಿ. ಓಕೆನಾ, ಪಟಗಳನ್ನು ಸಹ ಬಿಟ್ಟಿದ್ದೀನಿ, ಅದನ್ನು ಸಹ ನಿಮಗೆ ತೋರಿಸ್ತೀನಿ. ಹಾಗೆ ಅಕ್ಕಿ ಮೇಲೂ ಸಹ ಆರ್ತಿರೋದು ಅದು ಸಹ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬಿಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟು ಇಲ್ಲಿ ಜಾಲ್ ಬಾಕ್ಸ್ ಕಡೆ ಬಂದರೆ ನಾವು ಇಲ್ಲಿ ನೋಡ್ಬೋದು, ನಮ್ಮ ಗುಲ್ದಾರ್ ಹಾಕಿದ್ದೀನಿ, ನಮ್ಮ ಗೇರ್ವಾ ಹಾಕಿದ್ದೀನಿ. ಗೇರ್ವಾ ಅಂತೀನಿ, ನಮ್ಮ ರೇಗ್ದಾರ್ ಅದು, ಇದು ಗುಲ್ದಾರು. ಇಲ್ಲಿ 2 ಗೇರ್ವಾ ಹಾಕಿದ್ದೀನಿ. ಆಮೇಲೆ ಒಂದು ಸಬ್ಜಾ ಹಾಕ್ಕೊಂಡಿದ್ದೀನಿ. ಓಕೆನಾ, ಅದು ಧೂಮ ಬರ್ತಾ ಇರ್ತಲ್ಲ, ಸಬ್ಜಾ ಬರ್ತಾಯಿದೆ ಅದು. ಅದಾದಮೇಲೆ ಇನ್ನೊಂದು ನಮ್ಮ ಗುಲ್ದಾರ್ ಹಾಕ್ಕೊಂಡಿದ್ದೀನಿ. ಓಕೆನಾ, ಇಷ್ಟು ಅಕ್ಕಿಗಳನ್ನ ಹಾಕ್ಕೊಂಡಿದ್ದೀನಿ. ಪಟಗಳನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಬಿಟ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು. ಓಕೆನಾ, ಬನ್ನಿ ಅಕ್ಕಿ ತೋರಿಸ್ತೀನಿ. ತುಂಬ ಹೈಟಲ್ಲಿದೆ. ಓಕೆನಾ, ನನಗೆ ಬಿಸಿಲು ಕಾಣಿಸ್ತಾ ಇಲ್ಲ ಅದು. ಓಕೆ ಫ್ರೆಂಡ್ಸ್, ತುಂಬ ಹೈಟಲ್ಲಿದೆ. ಈ ಕಡೆ ಇಲ್ಲಿ ಆರ್ತಾಯಿದೆ ನೋಡಿ, ಅಕ್ಕಿ ಫುಲ್ಲು ಮೇಲ್ಗೈ ಆಟ. ಓಕೆನಾ, ಇದರಲ್ಲಿತ್ತು ನಾನು 20x 10x ಅಲ್ಲೆಲ್ಲ ಸರ್ವ್ ಮಾಡ್ತಾಯಿದ್ದೀನಿ. ಅಕ್ಕಿ ಆ ಮೇಲಲ್ಲಿದೆ, ತುಂಬ ಕೆಚ್ಕೊಂಡ್ಬಿಟ್ಟಿದೆ. ನಾನು ಅಕ್ಕಿನ ಬಿಟ್ಟಿದ್ದು ಕರೆಕ್ಟಾಗಿ 3:17 ನೋಡೋಣ. ಇವತ್ತು ನಿಮಗೆ ಪೂರ್ತಿ ಲಾಸ್ಟಲ್ಲಿ ಅಪ್ಡೇಟ್ ಕೊಡ್ತೀನಿ ಅಕ್ಕಿ ಎಷ್ಟೊತ್ತಾಯಿತು ಅಂತ. ತಿರುವಾಲ್ ಪೂರ್ತಿ ಮೇಲಾಗ್ಬಿಟ್ರೆ ಕಣಿಗೆ ಕಾಣಿಸಲ್ಲ, ಆ ರೇಂಜ್ಗೆ ಹೋಗ್ಬಿಡುತ್ತೆ. ಓ, ಏನು ಮಾಡೋಣ, ಆ ಹೈಟಲ್ಲಿದೆ. ಅಕ್ಕಿನ ತೋರಿಸಿ ಅಂದರೆ ನಾನು ಇಲ್ಲಿಂದ ತೋರಿಸ್ಲಿ? ನನ್ನ ಕಣ್ಣಿಗೆ ಫುಲ್ಲು ಚುಕ್ಕಿ, ಏನೋ ಫುಲ್ ಚುಕ್ಕಿ ಥರ ಕಾಣಿಸ್ತಾ ಇದೆ ಅದು. ಆ ಹೈಟಲ್ಲಿದೆ ಅದು. ಏನೋ ನನ್ನ ಫ್ರೆಂಡು ನೋಡಿ ಕಾಯ್ಕೊಂಡು ಕೂತವನು ಅಕ್ಕಿ ನೋಡ್ಕೊಂಡಿಲ್ಲಿ. ಏನೋ ಅಕ್ಕಿ ಬಿಟ್ಟಾಗ ಏನೂ ಮಾಡೋಕ್ಕಾಗಲ್ಲ, ಕಾಯಲೇಬೇಕು. ಓಕೆನಾ, ಎಲ್ಲರೂ ಅಷ್ಟೇ. ಓಕೆನಾ, ನನ್ನ ಜೊತೆಲಿ ಅವನಿದ್ದಾನೆ. ಓಕೆನಾ, ಅಕ್ಕಿ ನೋಡ್ಕೊಳ್ಳೋಕ್ಕೆ ನಾನು ಈ ಅಕ್ಕಿಗಳನ್ನೆಲ್ಲ ನೀಟಾಗಿ ಜಾಲ್ ಬಾಕ್ಸ್ ಒಳಗೆ ಹಾಕೊಂಡಿದ್ದೀನಿ. ಕಡ್ಡಿ ಹಾಕೋ ಸ್ವಲ್ಪ ಬಿಡಿಸ್ಕೊಂಡಿದೆ. ಓಕೆ, ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕಿತ್ತು. ಇವತ್ತೊಂದು ನಾವು ಒಂದು ಪಿಳಾಂಕ ಎಣ್ಣಕ್ಕಿನ ಮೈಸೂರಿಗೆ ಕಳಿಸಿದ್ವಿ. ಓಕೆನಾ, ಪಾಪ ಸಬ್ಸ್ಕ್ರೈಬರ್ಸು ಖುಷಿಯಾಗಿದ್ದಾರೆ. ಓಕೆನಾ, ಅಕ್ಕಿ ಒಳ್ಳೆ ಅಕ್ಕಿ ಕೊಟ್ಟಿದ್ದೀವಿ ನಾವು. ಏನಂದರೆ ಒಂದು ಬೇಜಾರಾಗ್ತಿರೋದು ಅಂದರೆ ಬಸ್ಸಲ್ಲಿ ಹಾಕ್ಕೊಡ್ತೀವಲ್ಲ, ಬಸ್ಸಲ್ಲಿ ಹಾಕ್ಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಹತ್ರನೂ ಡೆಲಿವರಿ ಚಾರ್ಜ್ ಇಸ್ಕೊಂಡಿರ್ತಾರೆ. ಅದು ಅಲ್ಲದೆ ಹೋಗಿ ಅಲ್ಲಿ ಕಸ್ಟಮರ್ ಹತ್ರನೂ ಅವ್ರ ಹತ್ರನೂ ಡಿಮ್ಯಾಂಡ್ ಮಾಡ್ತಿರ್ತಾರೆ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ. ನಾನು ಹೇಳೋದಿಷ್ಟೇ, ನಾವು ಕೊಟ್ಟಿರ್ತೀವಿ. ಓಕೆನಾ, ಡೆಲಿವರಿ ಚಾರ್ಜ್ ನಾವು ಪೇ ಮಾಡಿರ್ತೀವಿ ಅಂತ ನಿಮ್ಗೆ ಹೇಳಿರ್ತೀವಿ. ಆಗ ನೀವು ಅವ್ರಿಗೆ ಕೊಡೋ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ವಾಯ್ಸ್ನ ರೈಸ್ ಮಾಡ್ಬೋದು ಅವ್ರ ಹತ್ರ. ಓಕೆನಾ, ಆದಷ್ಟು ಯಾರು ಮತ್ತೆ ಕೊಡೋಕೆ ಹೋಗ್ಬಿಡಿ. ಓಕೆನಾ, ಇದು ನನ್ನ ಅಂಬಲ್ ರಿಕ್ವೆಸ್ಟ್. ಓಕೆನಾ, ಯಾರು ಮತ್ತೆ ಕೊಡೋಕೆ ಹೋಗ್ಬಿಡಿ. ಓಕೆನಾ, ಯಾಕೆಂದರೆ ಇವತ್ತು ಅದೇ ಥರ ಆಗಿದ್ದು. ನನ್ನ ಹತ್ರ ಇಸ್ಕೊಳ್ಳೋದಲ್ದೇ ಅವ್ರ ಹತ್ರನೂ ಸಹ ಒಂದು 70 100 ಇಸ್ಕೊಂಡಿದ್ದಾರೆ. ಓಕೆನಾ, ನಮ್ಮ ಹತ್ರನೂ 150 ಇಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅಷ್ಟೇ, ಈ ತಪ್ಪನ್ನ ಯಾರು ಮಾಡೋಕೆ ಹೋಗ್ಬಿಡಿ. ಓಕೆನಾ, ನಾವು ಹೇಳಿರ್ತೀವಿ, ನೀವು ಮೊದಲೇ ಇನ್ಫಾರ್ಮ್ ಮಾಡಿರ್ತೀವಿ. ಯಾಕೆಂದರೆ ನಾವು ಪೇಮೆಂಟ್ ಹಾಕ್ಸ್ಕೊಬೇಕಾದ್ರೆ, ಯಾಕೆಂದರೆ ಬಸ್ಸಲ್ಲಿ ಎಲ್ಲರೂ ಮೊದಲೇ ಇಸ್ಕೊಂಡ್ಬಿಡ್ತಾರೆ. ಅದೊಂದು ಅಷ್ಟೇ, ಯಾರು ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಕೆಲವೊಂದು ಸಲ ಈ ಥರ ಆಗುತ್ತೆ. ಅದೊಂದು ನನಗೆ ಇವತ್ತು ಬೇಜಾರಾಗಿದೆ, ಯಾಕೆಂದರೆ ನನಗೆ ಕೊಟ್ಟಿರೋದಲ್ಲದೆ ಅವ್ರಿಗೂ ಕೊಟ್ಟಿದ್ದಾರೆ. ಆದರೆ ನಾನು ಇವತ್ತು ಅವ್ರಿಗೆ ಪೇಮೆಂಟ್ ಸ್ವಲ್ಪ ರಿಟರ್ನ್ ಮಾಡೋಕ್ಕೂ ಸಹ ಟ್ರೈ ಮಾಡ್ತೀನಿ ನಾನು. ಬನ್ನಿ ಅಕ್ಕಿ ನೋಡೋಣ. ಈಗ ಎಲ್ಲಿದೆಯೋ ಅಕ್ಕಿ, ತುಂಬ ಮೇಲಾಗಿದೆ. ಝೂಮ್ ಮಾಡೋರು ಸಹ ಕಾಣಿಸ್ತಾ ಇಲ್ಲ, ಆ ಹೈಟಲ್ಲಿದೆ. ಆ ಬಿಸಿಲು ನಮಗೂ ಸಹ ಕಂಡುಬಿಡೋಕ್ಕಾಗ್ತಾಯಿಲ್ಲ. ಓಕೆ, ನಾನು ನೆನ್ನೆ ಹೇಳ್ದಂಗೆ ನಾನು ನಿಮಗೆ ನಮ್ಮ ಧೂಮ ಮೊಟ್ಟೆ ಇಕ್ಕಿರೋದು ಸಹ ನಿಮಗೆ ತೋರಿಸ್ತೀನಿ ನೋಡಿ. ನಮ್ಮ ಮೊಟ್ಟೆ ಅಕ್ಕಿ ಕಾವು ಕೂತ್ಕೊಂಡಿದೆ. ಇನ್ನೇನು ಸ್ವಲ್ಪ ದಿವಸ ನಮ್ಮ ಲಕ್ಕೋನ ಇಕ್ಬೋದು. ಯಾಕೆ ಅಂದರೆ ಸ್ವಲ್ಪ ಬ್ರೀಡ್ ಚೆನ್ನಾಗಿ ಆಗ್ತಾಯಿದೆ, ಅದಕ್ಕೋಸ್ಕರ ಅಷ್ಟೇ ಮೊಟ್ಟೆ ನೋಡಿ ಜೋಡಿಸ್ಕೊತಾ ಇದೆ. ಓಕೆ, ಬನ್ನಿ ತೋರಿಸ್ತೀನಿ ತಾಳಿ ನಿಮ್ಗೆ ಅಕ್ಕಿನ. ಹಾಂ, ನೋಡಿ ಅಕ್ಕಿ ಅಲ್ಲೋಗಿ ಬರ್ತಾಯಿದೆ. ಓಕೆ ನೋಡಿ, ನೋಡಿ ಅಕ್ಕಿ ಈಗ ಅಲ್ಲಿ ಬರ್ತಾಯಿದೆ. ಓಕೆ, ನಂದು ಸ್ವಲ್ಪ ಫೋಕಸ್ ತಪ್ಪಾಗ್ತಾಯಿದೆ, ಯಾಕೋ ಫೋಕಸ್ ಆಗ್ತಾಯಿಲ್ಲ. ಮತ್ತೆ ಒಂದು ನಿಮಿಷ ನೋಡಿ, ಇಲ್ಲಿ ಬಂತು ನೋಡಿ, 2 ಆಡ್ತಾ ಇದೆ. ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಝೂಮ್ ಔಟ್ ಮಾಡೋಣ. ಅಕ್ಕಿ ತುಂಬ ಮೇಲಿದೆ. ಓಕೆನಾ, ಇನ್ನೂ ಮೇಲಿತ್ತು ಅಕ್ಕಿ, ಕಣ್ಣಿಗೆ ಕಾಣಿಸ್ತಾ ಇರೋ ರೇಂಜಲ್ಲಿ. ಇನ್ನು ದಸ್ತಾ ಮಾಡ್ಕೊಂಡು ಈಗ ಬಿಡ್ಕೊಂಡು ಬರ್ತಾ ಇರೋದು. ಓಕೆನಾ, ಪೂರ್ತಿ ಏಟ್ ಎತ್ಕೊಳ್ಳಿ ಅಂತ ಅಕ್ಕಿಗೆ ನಿನ್ನೆ ಲವಂಗ 2ಕ್ಕೂ ಸಹ ಕೊಟ್ಟಿದ್ದೀನಿ. ಅದು ಮಿಸ್ ಆದರೆ ಅಕಸ್ಮಾತ್ ತಾಂಬ್ರಲ್ಲಿ ಎತ್ಕೊಳ್ಳಿಲ್ಲ ಅಂದರೆ ತಾಂಬ್ರಲ್ಗೆ ಖರ್ಜೂರ ಫಿಕ್ಸು. ಓಕೆನಾ, ಇದೊಂದು ಟ್ರೈ ಮಾಡ್ಕೊಬೋದು. ರೆಕ್ಕೆ ನೋಡ್ಬೋದು ಅದು ಯಾವ ಥರ ಆಡಿಸುತ್ತೆ ಅಂತ. ಜಾಸ್ತಿ ರಿಸ್ಕೇ ತೊಗೊಳಲ್ಲ. ಓಕೆನಾ, ಗಾಳಿ ಪಡ್ತಾ ಯಾವ ಥರ ಇದೆಯೋ ಆ ಥರ ಅಕ್ಕಿ ಆಡುತ್ತೆ. ಓಕೆ ನೋಡಿ, 8 ತೊಗೊಳಕ್ಕೆ ಅಕ್ಕಿ ಡೌನ್ ಆಯಿತು.
ನೋಡಿ 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 ಆ ಥರ ಆಗ್ತಾಯಿದೆ. ಓಕೆನಾ, ಬನ್ನಿ ಇನ್ನು ಇವತ್ತು ಎಷ್ಟೋ ತನಕ ಆಡುತ್ತೆ, ಆರಾಮಾಗಿ ಅಕ್ಕಿ ಆಡ್ಕೊಳ್ಳಿ. ಡೌನ್ ಆಗ್ತಾ ಇದೆ. ಓಕೆ ಓಕೆ, ತಿರುವಾಗ್ತೈತೆ ಸ್ವಲ್ಪನೇ, ಓಡಿಸ್ಕೊಳ್ಳೋಣ ಸ್ವಲ್ಪ. ಓಕೆ, ಓಡಿಸ್ಕೊತಾ ಇದ್ದೀವಿ ಅಕ್ಕಿ. ಯಾಕೆಂದರೆ ಸ್ವಲ್ಪ ಬಾಜಿ ತೊಗೊಳಕ್ಕೆ ನೋಡ್ತಾ ಇದೆಯಲ್ಲ, ಸುಸ್ತಾಗಿರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಆಗಲೇ ಬಿಟ್ಟು ಅಲ್ಲೇ ಒಂದು 10-15 ನಿಮಿಷ ಆಗಿದೆ. ಪರವಾಗಿಲ್ಲ, ಚೆನ್ನಾಗಿ ಆಡ್ತಾ ಅಕ್ಕಿ. ಇವತ್ತು ತುಂಬ ಮೇಲೋಗಿ ಆಡ್ತಲ್ಲ, ಬಿಸಿಲು ಸಹ ಸಖತ್ ಅದೇ ಥರ ಇದೆ. ಈ ಬಿಸಿಲಲ್ಲಿ ಅಕ್ಕಿ ಆಡ್ತಾ ಇದೆಯಲ್ಲ ಖುಷಿ. ಯಾಕೆಂದರೆ ಇಷ್ಟು ಬಿಸಿಲಲ್ಲಿ ಅಕ್ಕಿ ಆಡುತ್ತೆ ಇಲ್ಲ ಅಂತಲ್ಲ, ಯಾಕೆಂದರೆ ಅಕ್ಕಿ ಎತ್ಕೊಳ್ಳೋ ಅಕ್ಕಿಗಳು ಇನ್ನೂ ಸ್ವಲ್ಪ ಸುಸ್ತಾಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಬೇಕಾದ್ರೆ ಅಕ್ಕಿ ನಾನು ಹೋಗಿ ಛತ್ರಿ ಮೇಲೆ ಹತ್ರ ನಿಂತ್ಕೊಂಡ್ರೆ ಇನ್ನೂ ರೈಸ್ ಆಗುತ್ತೆ. ಬನ್ನಿ ಮೇಲೋಗಿ ನಿಂತ್ಕೊಳ್ಳೋಣ, ಪರವಾಗಿಲ್ಲ ಆಡಲಿ. ಓಕೆ ನೋಡಿ, ಮತ್ತೆ ನಮ್ಮ ತಿರುವಾಲು ರೈಸ್ ಆಗ್ತಾಯಿದೆ, ಬಿಡಲ್ಲ ಸ್ವಲ್ಪ. ಯಾಕೆಂದರೆ ಅಕ್ಕಿ ಫಸ್ಟ್ ಸರಿ ಕುತ್ಕೊಳ್ಳೋಕೆ ಬಂದಾಗ ಒಂದು 2 ಸಲ ಆರಾಮಾಗಿ ಓಡಿಸ್ಕೊಬೋದು ನೀವು, ಆಗೇನು ತೊಂದರೆ ಇಲ್ಲ. ಅಕಸ್ಮಾತ್ ಏನಾದ್ರು ಜಾಸ್ತಿ ಸಲ ಬಂದು ನೀವೇನಾದ್ರು ಕೂರಕ್ಕೆ ಬಿಡಲಿಲ್ಲ ಅಂದರೆ ಅಕ್ಕಿ ಖಾಲಿ ಕುತ್ಕೊಳ್ಳುತ್ತೆ. ಓಕೆನಾ, ಅದೊಂದಷ್ಟೇ. ಅದಕ್ಕೋಸ್ಕರ ಒಂದೊಂದು 2-3 ಸಲ ಓಡಿಸ್ಕೊಳ್ಳಿ ಅಷ್ಟೇ. ಯಾಕೆಂದರೆ ಅಕ್ಕಿ ಮೈಲಿ ದಮ್ ಕೂರಬೇಕಲ್ಲ. ಅಕ್ಕಿ ನಾಳೆ ಅಕ್ಕಿಗೆ ಬಾಲ ಕಟ್ಬಿಡ್ತೀನಿ, ನಮ್ಮ ತಾಮ್ರಲ್ಲಿಗೆ ಮಾತ್ರ. ತಿರುವಾಲಿಗೆ ಬಾಲ ಪೂರ್ತಿ ಕಿತ್ತಿದ್ದೀನಲ್ಲ, ಅದರಿಂದ ಅದಕ್ಕೆ ಅವಶ್ಯಕತೆ ಇಲ್ಲ. ಇವತ್ತು ಲವಂಗ ಕೊಟ್ಟರೆ, ಏಕೆಂದರೆ ಅಕ್ಕಿ ಈಗ ಬಾಲ ಎಳ್ತಿದ್ದೀನಿ, ಬಾಲ ಒಂಚೂರು ಬರೋಷ್ಟೆಲ್ಲ ಅಕ್ಕಿ ಎತ್ಕೊಂಡ್ಬಿಟ್ರೆ ಸ್ವಲ್ಪ ಸರಿಯಾಗುತ್ತೆ ಸೀಸನ್ಗೆಲ್ಲ. ಇಲ್ಲ ಅಂದರೆ ಸ್ವಲ್ಪ ನಾವು ಸೈಕಲ್ ಹೊಡಿಬೇಕಾಗುತ್ತೆ ಅಕ್ಕಿ ಎಚ್ಚೋದಕ್ಕೆ. ಅದಕ್ಕೋಸ್ಕರ ಬೆನ್ನೆಲ್ಲ ಮುರಿತಾ ಇದೆ ಅಕ್ಕಿ. ಅರೆ ಇನ್ನೂ ತಿರುವಾಗ್ತಾ ಇಲ್ವಲ್ಲ, ತಿರುವಾಗುತ್ತೆ ಆಗಾಗ ಒಂದೊಂದ್ಸಲಿ. ಅದಕ್ಕೋಸ್ಕರ ಬಾಲ ಎಳ್ತಿದ್ದೆ. ಹೇಳಬೇಕು ಅಂದರೆ ಬಾಲ ಎಳಿಬಾರ್ದಿತ್ತು, ಹಂಗೆ ಬಿಡಬೇಕಿತ್ತು. ನಾವು ಬಾಲ ಎಳಿಬೇಕು ಅವಶ್ಯಕತೆ ಇತ್ತು, ಯಾಕೆಂದರೆ ಸ್ವಲ್ಪ ಮುರ್ಕೊಂಡು ಎಲ್ಲ ಇದು ಮಾಡ್ಕೊಂಡಿತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ. ಓಕೆ, ಸಾಕು, ಓಡಿಸ್ತಾ ಇದ್ದೀನಿ ನಾನು. ಈಗ ಅದಕ್ಕೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಆರಾಮಾಗಿ ಹಾಡು ಕೂತ್ಕೊಳ್ಳಿ. ನಾನು ಸ್ವಲ್ಪ ಕೆಳಗೋದ್ರೆ ಆರಾಮ, ಅದಕ್ಕೂ ಲ್ಯಾಂಡಿಂಗಿಗೆ ನೀಟಾಗಿ ಸ್ವಲ್ಪ ಫಿನಿಶ್ ಆಗುತ್ತೆ. ನಾನು ನೀಟಾಗಿ ಸ್ಟಿಕ್ ಹಿಡ್ಕೊಂಡು ಓಡಿಸ್ತಾ ಇದ್ದೀನಿ. ದಸ್ತ ಏನಕ್ಕೆ ನಾನು 2 ಅಕ್ಕಿ ಮಾಡಿದ್ದೀನಿ ಅಂದರೆ, ನಮಗೆ ತಿರುವಾಲ್ಗೆ ಬಿಟ್ಟು ಅಭ್ಯಾಸ ಮಾಡಿದ್ದೀನಿ. ನಮ್ಮ ತಾಮ್ರಲ್ನ ಬಿಟ್ಟಿರಲಿಲ್ಲ ಒಂದ್ಸಲಿನೂ. ಇವತ್ತು ಒಂದು ಸ್ವಲ್ಪ ಅಕ್ಕಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ಇವತ್ತು ಇದು ಮಾಡಿದ್ದು, ಅದಕ್ಕೋಸ್ಕರ ಅಷ್ಟೇ. ಓಕೆ ಓಕೆ ಓಕೆ, ಅಕ್ಕಿ ಫುಲ್ ಸುಸ್ತಾಗಿದೆ, ಬಾಯಿ ಬಿಡ್ತಾ ಇದೆ. ಅಕ್ಕಿ ಫಸ್ಟ್ ಲ್ಯಾಂಡಿಂಗ್ ಮಾಡಲಿ, ಫಸ್ಟ್ ಟೈಮ್ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಬನ್ನಿ ಇವತ್ತು ಅಕ್ಕಿ ಲ್ಯಾಂಡಿಂಗ್ ಮಾಡೋದು ಸಹ ನಿಮಗೆ ತೋರಿಸ್ಕೊಡ್ತೀನಿ. ಹೋಗಿಲ್ಲ, ಇವತ್ತು ಆಡೈತೆ ಅಕ್ಕಿ. ನೋಡಿ, ಮನೆ ಮೇಲೆ ಬಂದು ಹೋಗ್ತಾ ಇದೆ. ನಾನು ನಿಂತಿದ್ದೀನಲ್ಲ, ಅದಕ್ಕೋಸ್ಕರ ಅಷ್ಟೇ. ಇಲ್ಲಾಂದರೆ ಇಷ್ಟೊತ್ತು ಅಕ್ಕಿ ಲ್ಯಾಂಡ್ ಮಾಡಿರೋದು. ಬೇಕಾದ್ರೆ ಬಿಟ್ಟರೆ ಈಗ ಒಂದು ಸ್ವಲ್ಪ ಗಾಳಿ ಬಂದರೆ ಅಕ್ಕಿ ಮತ್ತೆ ರೈಸ್ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಸ್ವಲ್ಪ ಗಾಳಿ ಸಿಕ್ಕರೆ ಸಾಕು, ಅಕ್ಕಿ ಆರಾಮಾಗಿ ರೈಸ್ ಆಗುತ್ತೆ. ಇವನ್ನೆಲ್ಲ ಹಾಕೋತಾ ಇದ್ದೀನಿ. ನಮ್ಮ ಹೆಣ್ಣಕ್ಕಿ ನೋಡಿ ಗುಮಾಯಿಸ್ಕೊಂಡು ನಿಂತಿದೆ ನೋಡಿ. ಅಕ್ಕಿ ಲ್ಯಾಂಡಿಂಗ್ ಮಾಡೋಕ್ಕೆ ಬರ್ತಾಯಿದೆ, ಮತ್ತೆ ಅಕ್ಕಿ ರೈಸ್ ಆಗ್ತಾ ಇದೆ. ಆಗಲಿ ನಮಗೇನು ಬೇಜಾರಿಲ್ಲ. ಅದಕ್ಕೆ ಆಡೋ ಹುಚ್ಚಿತ್ತು ಅಂದರೆ ಇನ್ನೂ ಅರ್ಧ ಗಂಟೆ ಆಡಲಿ, ನಮಗೇನು ಬೇಜಾರಿಲ್ಲ. ನಮಗೂ ಇನ್ನೂ ಖುಷಿಯಾಗುತ್ತೆ ಹೊರತು. ನೋಡಿ, ಅಕ್ಕಿ ತಿರುವಾಲ್ ಮೇಲೆ ಕರ್ಕೊಂಡು ಹೋಗ್ತಾ ಇದೆ. ಹಂಗೆ ನಮ್ಮ ತಾಮ್ರಲ್ಲೂ ರೈಸ್ ಆಗೋಗ್ಬಿಟ್ರೆ, ಅಕ್ಕಿ ಮೇಲೆ ಹೋಗ್ಬಿಟ್ರೆ ಇನ್ನೂ ಒಂದು 10-15 ನಿಮಿಷ ಪಕ್ಕ ಅಕ್ಕಿ. ಯಾಕೆಂದರೆ ನಮ್ಮ ತಿರುವಾಲ್ ಪಲ್ಲ ಹೋಗುತ್ತೆ, ಈ ದಿಕ್ಕಲ್ಲಿ ಹೋಗುತ್ತೆ. ಈ ದಿಕ್ಕಲ್ಲಿ ಹೋದರೆ ಒಂದು 6-7 ನಿಮಿಷ ಅಷ್ಟೇ ಹೋಗೋದು ಅಕ್ಕಿ, ಜಾಸ್ತಿ ಏನು ಹೋಗಲ್ಲ. ಮತ್ತೆ ರಿಟರ್ನ್ ಬರುತ್ತೆ ಅದು. ಆ ಥರ ನೋಡಿ, ಅಕ್ಕಿ ಮನೆ ಮೇಲೆ ರೈಸ್ ಆಗ್ತಾ ಇದೆ. ಇದು ಒಂಥರ ಚೆನ್ನಾಗಿ ಗಿರ್ಕಿ ಮಾಡುತ್ತೆ. ಅಂದರೆ ಮನೆ ಮೇಲೆ ಒಂದು 4 ರೌಂಡ್ ಹೊಡೆದಿದ್ದಕ್ಕೆ ಅಕ್ಕಿ ಮೇಲಾಗ್ಬಿಡುತ್ತೆ. ತಿರುವಾಲು ತಾಮ್ರಲ್ಲಿ ಆ ಥರ ಏನಿಲ್ಲ, ತಾಮ್ರಲ್ಲಿ ಸ್ವಲ್ಪ ಟೈಮ್ ಹಿಡ್ದು ಮೇಲಾಗೋದು. ನೋಡಿ, ಅಕ್ಕಿ ಇಳಿಯೋ ಸ್ಟೇಜಿಗೆ ಬಂದಿತ್ತು. ನಾನೇನು ಓಡಿಸ್ಲಿಲ್ಲ, ಒಂದು 2 ಸಲ ಓಡಿಸಿದ್ದೆ, ಮತ್ತೆ ಸ್ವಲ್ಪ ಡೌನ್ ಆಗಿತ್ತು. ಆಟೋಮೆಟಿಕ್ ನಾನು ಯಾವ ಛತ್ರಿ ಮೇಲೆ ಹತ್ರ ಬಂದು ಸ್ವಲ್ಪ ಗಾಬರಿ ಬಂತು, ಅಕ್ಕಿ ಇಳಿಯೋಕ್ಕೆ ಒಂದು ಬಂತು, ಇಳಿಲಿಲ್ಲ. ಮತ್ತೆ ರೈಸ್ ಆಗ್ತಾಯಿದೆ. ಆಗಲಿ, ಆರಾಮಾಗಿ ಆಡ್ಕೊಳ್ಳಿ. ನಮ್ಮ ತಿರುವಾಲ್, ನಮ್ದು ಇನ್ನೊಂದು ತಿರುವಾಲ್ ಪಟ ಇತ್ತು, ಅದು ಇದ್ದಿದ್ರೆ ಒಂಥರ ಮಸ್ತಿತ್ತು. ಆದರೆ ಬಿಡೋ ಟೈಮಲ್ಲಿ ಅಕ್ಕಿ ನಾವೇ ಆ ಮಾರ್ಕ್ ಕಳ್ಕೊಂಡ್ವಿ. ನಮ್ಮ ಕತಂಗನೂ ಸರಿ, ಅದನ್ನೂ ಹಂಗೆ ಕಳ್ಕೊಂಡ್ವಿ. ಆ ಥರ ಪಟಗಳು ಈ ಪಟಗಳು ಆಗಬಾರ್ದು ಅನ್ನೋದಕ್ಕೋಸ್ಕರ ನೀಟಾಗಿ ಚೋರಿ ಬಾಕ್ಸ್ ಒಳಗೆ ಹಾಕಿ ಕಳ್ಳ ಮಾಡ್ಕೊತಾ ಇದ್ದೀವಿ. ಇದ್ರ ಪಾಡಿಗೆ ಇದು ಆಡ್ಕೊಳ್ಳಿ. ನನ್ನ ಪ್ರಕಾರ ಇನ್ನೂ ಒಂದು 10-15 ನಿಮಿಷ ಆರಾಮಾಗಿ ಆಡ್ಕೊಳ್ಳುತ್ತೆ. ಓಕೆನಾ, ಈ ಥರ ಬಿಟ್ಕೊಂಬರ್ಬೇಕು. ದಸ್ತ ಮಾಡೋದು ನಿಮಗೆ ವೀಡಿಯೋ ಹಾಕಿಲ್ಲ. ವೀಡಿಯೋ ಬೇಕು ಅಂದರೆ ಅದು ಯಾವ ಥರ ಮಾಡೋದು ಅಂತ ನಿಮ್ಗೆ ಏನಾದ್ರು ಗೊತ್ತಾಗಲಿ ಅಂದರೆ ನನಗೊಂದು ಕಮೆಂಟ್ ಮಾಡಿ, ಅದರದ್ದು ಸಹ ಒಂದು ಸ್ಪೆಷಲ್ ವೀಡಿಯೋ ಮಾಡಿ ಹಾಕೋಣ. ಓಕೆನಾ, ಹಾಗೆ ಸೇಲ್ಸ್ ವೀಡಿಯೋ ಕೇಳ್ತಿದ್ರು, ಸೇಲ್ಸ್ದು ಒಂದು ಅಪ್ಡೇಟ್ ಕೊಡ್ತೀನಿ, ಸದ್ಯದಲ್ಲೇ ಅಪ್ಡೇಟ್ ಕೊಡ್ತೀನಿ. ಓಕೆನಾ, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.